ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನಿಂದು ಬಂದದ್ದು ನಮ್ಮೂರು ಬಾರ್ಕೂರಿನ ದೇವಿಯ ದೇವಸ್ಥಾನ, ಲಕ್ಷ್ಮಿಯ ದೇವಸ್ಥಾನ, ಮಹಾಲಕ್ಷ್ಮಿಯ ದೇವಸ್ಥಾನ. ಕಳೆದ ಬಾರಿ ನವರಾತ್ರಿಯಲ್ಲಿ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದೆ. ಪ್ರಥಮ ವಿಡಿಯೋನ ಹಾಕಿದ್ದೆ, ನವರಾತ್ರಿಯ ಪ್ರಥಮ ದಿನದ ವಿಡಿಯೋನ ಹಾಕಿದ್ದೆ. ಹಾಗೆ ಇಂದು ಕೂಡ ಕಳೆದ ಬಾರಿ ಬೆಳಗಿನ ಸಮಯದಲ್ಲಿ ಬಂದಿದ್ದೆ, ಇಂದು ಸಂಜೆಯ ಸಮಯದಲ್ಲಿ ಬಂದು ಅಮ್ಮನವರ ದರ್ಶನವನ್ನು ನಿಮಗೆಲ್ಲರಿಗೂ ಮಾಡಿಸುವ ನಿಟ್ಟಿನಲ್ಲಿ ಬಂದಿದ್ದೇನೆ. ಈಗ ಇನ್ನೇನು ಕೆಲವು ನಿಮಿಷಗಳಲ್ಲಿ ಪೂಜೆ ಜರುಗಲಿದೆ. ಆ ಪೂಜೆಯನ್ನು ನಿಮಗೆ ವ್ಯವಸ್ಥೆಪಡಿಸ್ತೇನೆ, ಪೂಜೆಯ ದರ್ಶನವನ್ನು ಮಾಡ್ತೇನೆ. ನಿಮಗೆ ಮಹಾಲಕ್ಷ್ಮಿ ದೇವಿ, ಸರಸ್ವತಿ ದೇವಿ, ಕಾಳಿ ದೇವಿ ಎಲ್ಲ ಅನುಗ್ರಹ ಇರಲಿ. ಇಲ್ಲಿ 3 ಮೂರ್ತಿಗಳಿದೆ. ಮಹಾ ಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ 3 ಮೂರ್ತಿಗಳು ನಿಮಗೆ ಕಾಣಸಿಗ್ತದೆ. ದೇವರಿಗೆ ಪೂಜೆ ಆಗ್ಲಿಕ್ಕಿದೆ. ಆ ಪೂಜೆಯನ್ನು ನಿಮಗೆ ನಾನು ಪ್ರಸ್ತುತಪಡಿಸ್ತೇನೆ. ಹಾಗೆ ಈ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ವೀಕ್ಷಕರೇ, ಈ ದೇವಸ್ಥಾನ ಇರುವುದು ಬದನಗುಳಿ, ಬಾರ್ಕೂರು ಸಮೀಪದ ಬದನಗುಳಿಲಿರ್ತಕ್ಕಂಥ ದೇವಸ್ಥಾನ. ಈ ದೇವರ ದರ್ಶನವನ್ನು ನೋಡೋಣ. ನಮಗೂ ನಿಮಗೂ ಎಲ್ಲ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ನಾವು ಶುಭ ಹಾರೈಸುತ್ತಾ ಬನ್ನಿ ಹೋಗೋಣ. ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಬಾರಮ್ಮ ತೋರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತ, ಒಂದು ಕೆಳಗೆ ಶ್ರೀಚಕ್ರ, ಓ ಶ್ರೀಚಕ್ರ, ಭಾಗ್ಯದ ಸೌಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಬಾರಮ್ಮ ತೋರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರಿ ಮನಕ ಮನೆಯ ಸಿಸಿಯ ತೋರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರಿ ಮನಕ ಮನೆಯ ಸಿಸಿಯ ತೋರೆ, ದಿನಕರ ಕೋಟೆ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ, ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಬಾರಮ್ಮ ತೋರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಇಲ್ಲಿ 3 ದೇವಸ್ಥಾನ ಇದೆ. ಒಂದು ಸಿದ್ಧ ಮಹಾಲಕ್ಷ್ಮಿ, ಒಂದು ಮೂಢಹೊಡ ಮಹಾಲಕ್ಷ್ಮಿ, ಆಮೇಲೆ ವೀರಭದ್ರ. 3 ದೇವಸ್ಥಾನ. ಈಗ ಇಲ್ಲಿ ಹೆಚ್ಚಿಗೆ ಪರಿಚಯ ಆಗೋದು ಇಲ್ಲಿ ಇರುವುದು ಒಂದು ಮೂಢಹೊಡ ಮಹಾಲಕ್ಷ್ಮಿ ಮೊದಲು ದೇವಸ್ಥಾನ ಇರುವಾಗ ಅದ್ರ ಮೂರ್ತಿ ದುರಾಜು ಭಟ್ರು ಇಲ್ಲಿ ಕಿತ್ತುಕೊಂಡು ಹೋಗಿ ಅಲ್ಲಿ ಟಿಪಿಸಿ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ. ಒಡೆದು ಹೋಗಿದೆ ಅದು ತದನಂತರ ಅದು ವೀರಭದ್ರನು ಇದಾಯ್ತು. ಅಂದ್ರೆ ಇಲ್ಲಿ ಸಪ್ತ ಮಾತೃಕೆಯರ ಬ್ರಾಹ್ಮಿ ಮಹೇಶ್ವರಿ ಚೈವ ಅಂತ ಹೇಳಿ ಅದು ಇದು ಮರದ ಮೂರ್ತಿ ಇತ್ತು. ಒಂದು ಹುತ್ತ ಆದವಾಗ ಆಕೃತಿ ಕೊಟ್ಟು ಮಣ್ಣಿನ ಮೂರ್ತಿ ಮಾಡಿದ್ರು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಇಲ್ಲಿ ಈಗ ಅದೇ ಇದೆ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೆಸರುವಾಸಿಯಾಗಿತ್ತು. ಮೃತ್ತಿಕಾ ಮೂರ್ತಿ ಎಲ್ಲೂ ಸಿಕ್ಕುದಿಲ್ಲ, ಇದು ಸಿಕ್ಕುದಿಲ್ಲ, ತುಂಬಾ ಅಪರೂಪದ ಮೂರ್ತಿ ಇದೆ. ಅದನ್ನು ಸ್ವಲ್ಪ ಜೋಪಾನವಾಗಿ ಕಾಡ್ತಾ ಇರಬೇಕಾಗಿತ್ತು. ಮತ್ತೆ ಇಲ್ಲಿ ದಿನ 2 ಹೊತ್ತು ಪೂಜೆ ಸತ್ಯ ಬಾಯರಿ ಕುಟುಂಬದವ್ರು ಮಾಡ್ತಾ ಇರೋದು. ಅವ್ರವ್ರ ಪಾಲೆ ಬಂದು ಹಾಕಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ದಿನ ಕಡಿಮೆ ಅಂದ್ರೆ 3 ಸಿದ್ದೆ ಅಕ್ಕಿ ಅಂತ ಹೇಳಿದ್ರೆ 3 ಪಾವ್ ಅಕ್ಕಿ ಕಡಿಮೆ ನೈವೇದ್ಯ ಮಾಡೋ ಹಂಗಿಲ್ಲ.
ಅನ್ನ ಮಾಡೋದಾದ್ರೆ 3 ಪಾವಕ್ಕಿಂತ ಕಡಿಮೆ ಅನ್ನ ಮಾಡಿ ನೈವೇದ್ಯ ಮಾಡೋಂಗಿಲ್ಲ. ನವರಾತ್ರಿಯಲ್ಲಿ ಅವ್ರವ್ರ ಸತ್ಯವರು ಕಲ್ಪೋಕ್ತ ಪೂಜೆ ತದುಕ್ತವಾಗಿದ್ದ ಇದು ಪೂಜೆ ಇತ್ತು ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಭಕ್ತಾದಿಗಳು ಕಡಿಮೆ, ಆದ್ರೆ ಪೂಜೆಯವರು ಮಾತ್ರ ಯಾರನ್ನು ಕಾಯುದಿಲ್ಲ, ಅವ್ರ ಕರ್ತವ್ಯ ಅದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಉತ್ಪತ್ತಿ ಇಲ್ಲದ್ರು ಅದು ಬ್ರಾಹ್ಮಣ ಕೈಲಿರೋದ್ರಿಂದ ನಡ್ಕೊಂಡು ಹೋಗ್ತಾ ಇದೆ, ಯಾರು ಇದಿಲ್ಲದೆ. ದೇವಸ್ಥಾನ ಸ್ವಲ್ಪ ನವೀಕರಣ ಆಗಿದೆ, ಮತ್ತೆಲ್ಲ ಚೆನ್ನಾಗಿದೆ. ಅಂದ್ರೆ ಈಗ ಇದನ್ನು ಸರಿಯಾಗಿ ಮಾಡಿದ್ರೆ ಪ್ರಸ್ತುತ ನಾವು 3 ದೇವಸ್ಥಾನದ ಬಂದು ಇವಾಗ ಅದು ಒಂದು ದೇವಸ್ಥಾನದ ಒಂದು ಪೂಜೆ ಪುನಸ್ಕಾರಕ್ಕೊಂದು ಉಪಯೋಗ ಆಯ್ತು. ಅಂದ್ರೆ ಇಲ್ಲಿ ಇದೊಂದು ಪಾದ ಇದೆಲ್ಲ ಸರ್, ಇದು ಪಾದ ಅದೇ ಅದೊಂದು ಮೂರ್ತಿ ಪಾದ. ಇದು ಯಾವ ಮೂರ್ತಿ ಇದು? ಇಷ್ಟು ದೊಡ್ಡ ಮೂರ್ತಿ ಇದೆ, ಇಷ್ಟು ಮೂರ್ತಿ ಇದೆ. ಈಗ ನಾವು ಚಿಕ್ಕದಿಂದ ನೋಡಿದ್ವಿ, ಒಂದು ಎರಡು ಕಾಲು ಇಟ್ಕೊಂಡು ಇದು. ಈಗ ಮೂರ್ತಿ ಕಾಲೇ ಇಲ್ಲ, ಇಲ್ಲ ಕಾಲೇ ತುಂಡು ಮಾಡಿ ಹಾಕಿದ್ರು. ಇದು ಯಾವ ದೇವರು ಮೂರ್ತಿ? ಸಿದ್ಧ ಮಹಾಲಕ್ಷ್ಮಿ. ಮ್ಯೂಸಿಯಂ ಇದೆ, ಮ್ಯೂಸಿಯಂ ಇಲ್ಲ. ಅದೊಂದು ಕಾಲಿಗೆಲ್ಲ ಮೂರ್ತಿ ಹಿಡ್ದಲ್ಲ, ಎಂತ ಇಲ್ಲ, ಕೈ ಕಾಲು ಯಾವ್ದು ಇದೆ, ತಲೆ ಎಲ್ಲ ಮಾತ್ರ ಇದು ಪಾತ್ರ ಮಾತ್ರ ಇದೆ ಇಲ್ಲಿ. ಅದು ಎದುರುಗಡೆ ಇದೆಯಲ್ಲ, ಆ ಪೀಠಗಳು ಬರುವುದು ಇಲ್ಲಿ ಸಿದ್ಧರು ತಪಸ್ ಮಾಡಿದ ಜಾಗ. ಮಹಾಲಕ್ಷ್ಮಿ ಕೂತು ತಪಸ್ ಮಾಡಿದ್ರು. ಅದು ವಿಶೇಷ ಅನ್ನೋದು ಸಿದ್ಧಪೀಠ, ಅದು ಸಿದ್ಧ ಮಹಾಲಕ್ಷ್ಮಿ ಅಂತೆ. ಅದಕ್ಕೆ ಮಹಾಲಕ್ಷ್ಮಿ, ಅದು ಮೂಢೋಡು ಮಹಾಲಕ್ಷ್ಮಿ ಆಯ್ತು. ಅದು ಕಡೆಗೆ ಅಂದ್ರೆ ಅದು ಅವರತಿ ಹೇಗೆ ಹೋಯ್ತಂತ ಏನಂತ ಯಾರಿಗೋದು ಹಿಡ್ಕೊ ಆಗೋದಿಲ್ಲ. ಎರಡನೇ ಅಲ್ಲಿಂದ ಬಂದದ್ದು ಸ್ವಲ್ಪ ನಮಗೆ ಸಿಗುತ್ತೆ. ಕಾರಂತ ಇದಿತ್ತು ಅದು ಮೂಢೋಡು. ಅದಕ್ಕೆ ಇಲ್ಲಿ ನಾವು ಕೇರಳದಿಂದ ಬಂದಂತ ಬ್ಯಾರಿ ಮನೆ ತಂದವರು ಇಲ್ಲಿ ಹುಡುಗಿನ ಮದುವೆ ಎಲ್ಲ ಶಿವಳಿ ಬ್ರಾಹ್ಮಣರಲ್ಲಿ ಅಲ್ಲಿಂದೆ ಅನಂತೇಶ್ವರ ಸನ್ನಿಧಿಯಲ್ಲಿ ಇದ್ದವರೆಲ್ಲ. ಅವಾಗ ಇನ್ನು ಯಾರ ಕಾಲ ಅಂತ ಗೊತ್ತಾಗುದಿಲ್ಲ. ಆವಾಗ ಅದು ಬೆರ್ಸಿದ, ಅವಾಗ ಈ ಕಡೆ ಓಡಿ ಬಂದ್ರು. ಇಲ್ಲಿ ಬಂದು ಆಸ್ತಿ ಎಲ್ಲ ತಕೊಂಡ್ರು. ಇಲ್ಲಿಂದ ಹೆಣ್ಣು ಇಲ್ಲ ಬೈರಿ ಅನ್ನೋದೇ ಹೆಚ್ಚಿಗೆ ಎಲ್ಲ ಭರದ್ವಾಜ ಗೊತ್ತದವರು ಮೂಲ ಹೆಚ್ಚಿಗೆ ಶಕ್ತಿ ಆರಾಧಕರು. ಆತ್ಮೀಯ ವೀಕ್ಷಕರೇ, ಇವರು ಪ್ರಭಾಕರ್ ಬಾಯಿ ಅವರು ಅರ್ಚಕರು, ಪುರೋಹಿತರು ಮತ್ತೆ ಜ್ಯೋತಿಷ್ಯ ಎಲ್ಲ ಹೇಳ್ತಾರೆ. ಇವರು ಬಹಳ ತಿಳುವಳಿಕೆ ಉಳ್ಳವರು. ನೋಡಿ, ಬಹಳಷ್ಟು ವಿವರಗಳನ್ನ ನಮ್ಗೆ ತಿಳಿಸಿದ್ರು ದೇವಸ್ಥಾನದ ಬಗ್ಗೆ. ಹಾಗೆ ಅಲ್ಲ ಸರ್, ಇದೊಂದು ಪುರಾತನ ದೇವಸ್ಥಾನ, ಬಹಳಷ್ಟು ವರ್ಷ ಆಗುದು. ಪುರಾತನ ಅಲ್ಲ, ಇದು ಸಿದ್ಧ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ನಾವು ನ್ಯಾಯವಾಗಿ ದೇವರಲ್ಲಿ ಪ್ರೀತಿ ಇಟ್ಟು ನಮ್ಮ ಯಥಾಂಶಕ್ಕೆ ನಾವು ಇದು ಮಾಡ್ತಾ ಇದ್ರೆ ಯಾವ ಮನುಷ್ಯನ ಪ್ರತಿಯೊಂದು ಕೆಲಸ ಸಿದ್ಧಿಸ್ತದೆ. ಅವನ ಮದುವೆ ಆಗ್ಲಿ, ವ್ಯವಹಾರ ಆಗ್ಲಿ, ಯಾವುದೇ ಆಗ್ಲಿ, ಲಕ್ಷ್ಮಿ ಕೃಪೆ ಅನ್ನೋದು, ಲಕ್ಷ್ಮಿ ಅಂದ್ರ ಮೇಲೆ ಎಲ್ಲಾ ರೀತಿಯಲ್ಲೂ ಸಿಗ್ತದೆ. ಅವನಿಗೆ ವಿದ್ಯೆ ಬೇಕಾ, ಹಣ ಬೇಕಾ, ಏನ್ ರೋಗ ಗುಣ ಆಗ್ಬೇಕಾ, ಎಲ್ಲದಕ್ಕೂ ಶಕ್ತಿ ಇರುವಂತ ಅದು ಎಲ್ಲ ದಿಕ್ಕಿನಲ್ಲೂ ಸಿಕ್ಕುದಿಲ್ಲ. ಅಂತ ಸಿದ್ಧ ಮಹಾಲಕ್ಷ್ಮಿ ಅದು ಪೀಠ ಮೊದ್ಲಿಂದ ಇರೋದ ಮಹಾಲಕ್ಷ್ಮಿ, ಮೂಢೋಡು ಮಹಾಲಕ್ಷ್ಮಿ. ಆದ್ರೆ ಆ ಪೀಠದ ಶಕ್ತಿಯಲ್ಲಿ ಹೋಗುದಿಲ್ಲ. ಅನುಗ್ರಹ ಚೆನ್ನಾಗಿದೆ. ಮದುವೆ ಆಗಲ್ಲ ಅಂತ ಮರ್ಕಿದ್ರೆ ಎಂತ ಹುಡುಗಿಗೂ ಮದುವೆ ಆಗಿ ಹೋಗುತ್ತೆ. ಇಲ್ಲಿ ಹೌದು, ಎಷ್ಟೇ ಕಷ್ಟ ಇದ್ರು ಮದುವೆ ಆಗಿ ಹೋಗ್ತದೆ. ಅದೊಂದು ಅನುಗ್ರಹ ಚೆನ್ನಾಗಿ ನೋಡಿ. ಮಕ್ಕಳ ಬೇಕಾದ ಅವಳಲ್ಲಿ ಬೇಡಬೇಕು, ನಾವು ಬೇಡೋದಕ್ಕಿಂತ ಅವಳಿಗೆ ಸೇವೆ ನಮ್ಮನ್ನು ಕೊಟ್ಕೊಂಡು ನಾವು ಕೊಟ್ಟವಾಗ ಖಂಡಿತ ಫಲ ಸಿಗ್ತದೆ. ಅದ್ರಲ್ಲಿ ನಿಮ್ಮ ಹಣ ಅಲ್ಲ, ಭಕ್ತಿ ಮುಖ್ಯ ಆಗಿರ್ತದೆ. ತಾಯಿಯಲ್ಲಿ ಮಗು ಏನ್ ಕೇಳ್ತದೋ ತಾಯಿಗೆ ಅದು ಏನ್ ಬೇಕಂತ ಗೊತ್ತಿರ್ತದೆ, ಕೊಟ್ಟೆ ಕೊಡ್ತಾಳೆ. ಮನಸ್ಸು ಹೇಗಿದೆ ಅದ್ರ ಮೇಲೆ ಇರ್ತದೆ. ನಮ್ಮಲ್ಲಿ ನಂಬಿಕೆ ಶ್ರದ್ಧೆ ಎರಡು ಇತ್ತಂತಾದ್ರೆ ಆ ಹೆಚ್ಚಿನವರು ನಾವು ನೋಡಿದೀವಿ. ಇಲ್ಲ ನನ್ನ ಜ್ಯೋತಿಷದಲ್ಲಿ ನಾನು ಅವಳ ಮೇಲೆ ಭಾರ ಹಾಕಿ ಅವ್ರ ಹತ್ರ ಬೇಡಿ ಅಂತ ಹೇಳಿದ್ರು ಕೂಡ್ಲೆ ಅವ್ರು ಹೇಳ್ತಾರೆ, ಇಷ್ಟು ದಿನ ನಾನು ಎಲ್ಲಿ ಹೋದ್ರೂ ಆಗ್ದಿದ್ದಿಲ್ಲ, ಹೇಗಾಯ್ತು ಕೇಳ್ತಾರೆ. ಅದು ಅವಳ ಆಶೀರ್ವಾದ, ನಮ್ಮದಲ್ಲ, ನಮ್ಮ ಪವರ್ ಅಲ್ಲ, ಅವಳ ಆಶೀರ್ವಾದ. ಸರಿ, ಆಗಲಿ. ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು. ನಿಮ್ಮ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೆ ಬದನಗೋಳಿ. ದೇವರಿಗೆ ಸುತ್ತ ಹಾಕ್ತಿದ್ದೇವೆ, ಭಕ್ತಿಯಿಂದ ಸುತ್ತ ಹಾಕ್ತೇವೆ. ಹಾಗೆ ನಮ್ಮ ಬಾಯರ್ ಸರ್ ಅವರು ಒಂದು ಪ್ರಸಾದ ನೀಡಿದ್ದಾರೆ, ಬಾಳೆಹಣ್ಣು ಪ್ರಸಾದ. ಬನ್ನಿ, ನಾವು ದೇವರ ದರ್ಶನ ಮಾಡಿ ಆಯಿತು. ಇನ್ನೀಗ ಮನೆಗೆ ಹೋಗುವಂಥ ಸಮಯ. ನಿಮಗೆಲ್ಲರಿಗೂ ಈ ವಿಡಿಯೋನ ಪ್ರಸ್ತುತಪಡಿಸಿದೆ. ಹಾಗೆ ಮುಂದಿನ ವಿಡಿಯೋನಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತದೆ. ಮೊದಲು ನೋಡಿ, ಇಲ್ಲಿ ನಾಗನಕಟ್ಟೆ ಇದೆ. ನಾಗನಕಟ್ಟೆ ದೇವಸ್ಥಾನದ ಹಿಂದ್ಗಡೆ ನಾಗನಕಟ್ಟೆ ಇದೆ. ಬಹಳ ಪುರಾತನ ದೇವಸ್ಥಾನ. ಅವರೇ ಹೇಳಿದಾರೆಲ್ಲ ವಿವರಗಳು, ನಾನು ಹೆಚ್ಚಿನದಾಗಿ ಏನು ಹೇಳೋದು ಬೇಡ. ಹಾಗೆ ಮುಂದಿನ ವಿಡಿಯೋನಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ. ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಶಾನ್ಭೋಗ್ ಬಾರ್ಕೂರು. ನಮಸ್ಕಾರ. ಮತ್ತೆ ಧನ್ಯವಾದಗಳು. ಆಗ್ಲಿ. ದೇವರ ದರ್ಶನ ಮಾಡಿ ವಾಪಸ್ಸು ಮನೆಗೆ. ಈಗ ಸಂಜೆ ಆಯ್ತು, ಸಂಜೆ ರಾತ್ರಿ ಆಗ್ತಾ ಬಂತು.